ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲಾಟ್ ಫ್ರೆಂಡ್. ಇದು ರಾಜ್ಯ ಸರ್ಕಾರದಿಂದ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಏನು ನಾವು ಫ್ಲ್ಯಾಟ್ ಬುಕ್ ತಗೊಳ್ಳೋದಾಗಲಿ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಒಳಪಟ್ಟಿರುತ್ತೆ ಫ್ರೆಂಡ್. ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಅನ್ವಯಿಸಿರುವಂಥ 1 BHK ಫ್ಲ್ಯಾಟು. ಇಲ್ಲಿ ಸುಮಾರು ಕಮೆಂಟಲ್ಲಿ ನಮಗೆ ಕೇಳಿದರೆ ಸರ್, ನಮಗೆ 1 BHK ಫ್ಲ್ಯಾಟು 2 ವರ್ಷದಿಂದ ಬುಕ್ ಮಾಡಿದ್ವಿ, ಅವ್ರು ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದ್ರು. ಇದ್ರ ಬಗ್ಗೆ ಮಾಹಿತಿ ಅಂತ ಇಲ್ಲಿ ಗ್ರೂಪ್ಗಳಲ್ಲಿ ಸುಮಾರು ಜನ ಅಲ್ಲಿ ಗ್ರೂಪ್ಗಳಿರ್ತಾರೆ. ಆ ಗ್ರೂಪ್ಗಳೆಲ್ಲ ಮೆಸೇಜು ಬರ್ತಾ ಇರ್ತವೆ. ಬಟ್ ಕಮೆಂಟ್ ಹಾಕಿದ್ದೀರ, ಒಂದು ಸಿಂಪಲಾಗಿ ನಿಮ್ಗೆ ಹೇಳ್ತೀನಿ. ನಿಮಗೆ ಗೊತ್ತೇ ಇರುತ್ತೆ, ಏನೋ ಹಿಂದೆ ಏನು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಮತ್ತು DK ಶಿವಕುಮಾರ್ ಅವರು ಇಬ್ಬರು ಸೇರ್ಕೊಂಡು ಏನು 1 ಲಕ್ಷ ಮುಖ್ಯಮಂತ್ರಿ ಜನನೆಲ್ಲ ಒಗ್ಗೂಡಿಸಿ ಅವ್ರ ಹತ್ರ ಅವರೇ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು, ನಾವು ಕಮ್ಮಿ ಮಾಡ್ತೀವಿ, ಏನು ನಿಮಗೆ ತಿಳಿಸಿರೋದು 6 ಲಕ್ಷ ರೂಪಾಯಿ, ಅದರಿಂದ ನಾವು ಕಮ್ಮಿ ಮಾಡ್ತೀವಿ ಅಂತ ಇವರು ತಿಳಿಸಿ ಎಲ್ಲ ಮಾತುಕತೆ ಎಲ್ಲ ಆಗಿತ್ತು. ಬಟ್ ಅಲ್ಲಿ ಎಲೆಕ್ಷನ್ ಅಡ್ಡ ಬಂದೋದ್ರಿಂದ ಅದು ಪೆಂಡಿಂಗಲ್ಲಿ ಉಳಿಯಿತು. 3 ಮಂತ್ಸ್ ಸಂಜೆ ಹೋಯ್ತು. ಈ ಸದ್ಯಕ್ಕೆ ರಿಸಲ್ಟ್ ಬರೋ ಹತ್ರ ಬಂದುತ್ತೆ. ಮೊನ್ನೆ ರೀಸೆಂಟಾಗಿ ಅವರು ಹೋಗಿದ್ದಾರೆ, ಅವರು ಸಹ ಹೇಳಿದ್ದಾರೆ ನಿಮಗೆ ಮಾಡಿಸ್ಕೊಡ್ತೀವಿ, ರೇಟ್ ಕಮ್ಮಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಬೆಂಬಲಕ್ಕೆ ನಿಂತಿದ್ದಾರೆ. ಏನು 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ 1 BHK ಫ್ಲ್ಯಾಟು ಬೆಂಬಲಕ್ಕೆ ನಿಂತಿದ್ದಾರೆ. ಖಂಡಿತವಾಗಿ ಸರ್ಕಾರಕ್ಕೆ ತಿಳಿಸಿ ಅವರು ಮಾಡಿಸ್ತಾರೆ ಅಂತಲೇ ನಮ್ಮ ಭರವಸೆ. ಸದ್ಯದಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರದಿಂದ ಅದು ಬರಬೇಕು, ಏನು ಎಲ್ಲ ಚರ್ಚೆ ಮಾಡಿ ನಂತರ ಮೆಸೇಜ್ ಬಂದು ರಾಜೀವ್ ಗಾಂಧಿ ವಸತಿ ಮೆಸೇಜ್ ಬಂದಾಗ ನಮ್ಮ ಖಂಡಿತವಾಗಿ ನಿಮಗೆ ಅದು ಮಾಹಿತಿ ದೊರೆಯುತ್ತೆ. ಸದ್ಯದಲ್ಲಿ ಇನ್ನೂ ಸರ್ಕಾರದಿಂದ ಅಲ್ಲಿ ಯಾವ ಥರ ಇನ್ನೂ ಬಂದಿಲ್ಲ. ಒಟ್ಟಿನಲ್ಲಿ ಭರವಸೆ ಕೊಟ್ಟಿದ್ದಾರೆ. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಎಲೆಕ್ಷನ್ ಎಲ್ಲ ಮುಗಿದು ಪ್ರಧಾನಮಂತ್ರಿ ಮುಖ್ಯ ಯಾರೋ ಅನ್ನೋದು ಎಲ್ಲ ಆಡಿದ್ಮೇಲೆ ನಂತರ ಇದು ಅದರ ಜೂನ್ ಆಗ್ಬೋದು, ಜುಲೈ ಒಳಗೆ ಇದು ಸ್ವಲ್ಪ ಬರ್ಬೋದು. ಕಾದು ನೋಡಬೇಕು ಅಂತ ನಾವು ತಿಳಿಸ್ತೀನಿ. ಒಟ್ಟಿನಲ್ಲಿ ರೇಟ್ ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇದೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಂತಲೇ ನಾನು ತಿಳಿಸ್ತೀನಿ. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಾನು ಅದೇನು ಹೇಳಲ್ಲ. ನಂತರ ನಾನು ನಿಮ್ಗೆ ಹೇಳೋದು, ಬಿದರಳ್ಳಿ ಸುಮಾರು ಜನ ಕೇಳೋದು, ಸರ್ ನಾವು ಎಷ್ಟು ದಿನದಿಂದ ವೀಡಿಯೋ ಮಾಡ್ತಾಯಿದ್ವಿ, ನಮ್ಗೆ ಯಾಕೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ಬಿದರಳ್ಳಿದು ಅಂತ. ಖಂಡಿತವಾಗಿ ನಾವು ಬಿದರಳ್ಳಿ ಹೋಗೋ ಪ್ಲ್ಯಾನ್ ಇತ್ತು. ಈಗ ಮಳೆ ಬರ್ತಾಯಿದೆ. ಇವತ್ತು ಸದ್ಯಕ್ಕೆ ನೋಡೋಣ, ನಾನು ಅಲ್ಲಿ ವಿಸಿಟ್ ಮಾಡಿದಾಗ ವೀಡಿಯೋ ಮಾಡಿ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಸಾಕಷ್ಟು ಬಿದರಳ್ಳಿಯಲ್ಲಿ ಜನ ನನಗೆ ವೀಡಿಯೋ ಮಾಡಿ ಸರ್ ಬಿದರಳ್ಳಿದು ಅಂತ ಸುಮಾರು ಜನ ಕೇಳಿದ್ರು. ಎಲ್ಲ ಕಡೆ ಕೇಳ್ತಾರೆ. ಅತಿ ಹೆಚ್ಚು ಸ್ವಲ್ಪ ಕೇಳೋದು ಅಂದರೆ ಬಿದರಳ್ಳಿದು ಖಂಡಿತವಾಗಿ. ಯಾಕೆಂದರೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ದೇವಗಿರಿ ಆಗಿರ್ಬೋದು, ಇವೆಲ್ಲ ರೀಸೆಂಟಾಗಿ 3-4 ಸರಿ ಮಾಡಿದ್ದೀನಿ. ಅಲ್ಲಿ ಅತಿ ಹೆಚ್ಚು ಕಮ್ಮಿ ಮಾಡಿಲ್ಲ. ಹಾಗಾಗಿ ಜನ ಕೇಳ್ತಾ ಇದ್ದಾರೆ. ಬಟ್ ನಾನು ವಿಸಿಟ್ ಮಾಡಿ ಖಂಡಿತವಾಗಿ ಬಿದರಳ್ಳಿದಾಗಿರ್ಬೋದು, ಪ್ರತಿಯೊಂದು ಏರಿಯಾದಲ್ಲೆಲ್ಲ ನಾನು ಬೈಯಪ್ಪನಹಳ್ಳಿ ಆಗಿರ್ಬೋದು, ಇವೆಲ್ಲ ಸುತ್ತಮುತ್ತ ಇರೋವೆಲ್ಲ ಖಂಡಿತವಾಗಿ ನಾನು ಸರೌಂಡಿಂಗಲ್ಲಿ ವೀಡಿಯೋ ಮಾಡಿ KR ಸರೌಂಡಿಂಗಲ್ಲಿ ಏನಿದವೋ ಅವೆಲ್ಲ ವೀಡಿಯೋ ಮಾಡಿ ಖಂಡಿತವಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ.